ಉಪಸಮರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ನಾಯಕರಿಗೆ ಡವಡವ ಶುರುವಾಗಿದೆ. ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟೆನ್ಷನ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡುತ್ತಿದೆ. ಒಂದೊಂದು ಕ್ಷೇತ್ರವು ಪರಸ್ಪರ ಪ್ರತಿಷ್ಠೆಯಂತೆ ಕಾಣುತ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? 3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರೋದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಗೌಡರ ಮೊಮ್ಮಗನಿಗೆ ಗದ್ದುಗೆ ಅಂತ ಹೇಳ್ತಿವೆ. ಅತ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ ಸೋಲು ಒಪ್ಪಿಕೊಳ್ಳುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ನಾಳೆ ರಿಸಲ್ಟ್ ಎಲ್ಲ ಕುತೂಹಲಕ್ಕೂ ತೆರೆ ಎಳೆಯಲಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು. ಅತ ಗಡಿನಾಡು ಬಳ್ಳಾರಿ ಅಖಾಡಕ್ಕೆ ಜನಾರ್ದನ ರೆಡ್ಡಿ ಇಳಿದಾಗಿದೆ. ವರ್ಷಗಳ ನಂತರ ತವರಿನ ನೆಲಕ್ಕೆ ಕಾಲಿಟ್ಟ ರೆಡ್ಡಿ ಬಿಜೆಪಿಗೆ ಗೆಲುವಿನ ಗಿಫ್ಟ್ ಕೊಡುವುದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅತ ತಮ್ಮದೇ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ತಮ್ಮ ಕುರ್ಚಿ ಮೇಲೆ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕೂರಿಸಲು ಹವಣಿಸುತ್ತಿದ್ದಾರೆ. ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ನಾಳೆ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬೊಮ್ಮಾಯಿ ಕೋಟೆ ಭದ್ರಾನ ಚಿತ್ರಾನ. ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಕುಟುಂಬದ ಭದ್ರಕೋಟೆ ಅನ್ನೋ ಮಾತಿದೆ. ತಮ್ಮ ಉತ್ತರಾಧಿಕಾರಿಗೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿ ಅಣಿಯಾಗಿದ್ದಾರೆ. ಅದೇ ದೃಷ್ಟಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧಿಸಿದ್ದೂ ಆಗಿದೆ, ಮತದಾನ ಮುಗಿದಿದ್ದೂ ಆಗಿದೆ. ಅತ ಕಾಂಗ್ರೆಸ್ನಲ್ಲಿ ದುಂಬಾಲು ಬಿದ್ದು ಮುಸ್ಲಿಂ ಸಮುದಾಯ ಟಿಕೆಟ್ ಗಿಟ್ಟಿಸಿಕೊಂಡಿದ್ದೂ ಆಗಿದೆ. ಇಲ್ಲಿಂದ ಮುಂದೆ ಗದ್ದುಗೆ ಯಾರ ಪಾಲಾಗಬೇಕು ಅನ್ನೋದು ಶನಿವಾರದ ರಿಸಲ್ಟ್ ಮೇಲೆ ನಿಂತಿದೆ. ಒಟ್ಟಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಾಗಿಟ್ಟಿವೆ. ಇಲ್ಲಿ ಗೊಂಬೆ ಆಡಿಸೋದು ಮತದಾರ ಅನ್ನೋದು ಫಿಕ್ಸ್ ಆಗಿದೆ. ಮತದಾರರ ಮನಸ್ಸಲ್ಲಿ ಏನಿದೆ ಎಂಬುದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉಪಸಮರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ನಾಯಕರಿಗೆ ಡವಡವ ಶುರುವಾಗಿದೆ. ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟೆನ್ಷನ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡುತ್ತಿದೆ. ಒಂದೊಂದು ಕ್ಷೇತ್ರವು ಪರಸ್ಪರ ಪ್ರತಿಷ್ಠೆಯಂತೆ ಕಾಣುತ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? 3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರೋದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಗೌಡರ ಮೊಮ್ಮಗನಿಗೆ ಗದ್ದುಗೆ ಅಂತ ಹೇಳ್ತಿವೆ. ಅತ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ ಸೋಲು ಒಪ್ಪಿಕೊಳ್ಳುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ನಾಳೆ ರಿಸಲ್ಟ್ ಎಲ್ಲ ಕುತೂಹಲಕ್ಕೂ ತೆರೆ ಎಳೆಯಲಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು. ಅತ ಗಡಿನಾಡು ಬಳ್ಳಾರಿ ಅಖಾಡಕ್ಕೆ ಜನಾರ್ದನ ರೆಡ್ಡಿ ಇಳಿದಾಗಿದೆ. ವರ್ಷಗಳ ನಂತರ ತವರಿನ ನೆಲಕ್ಕೆ ಕಾಲಿಟ್ಟ ರೆಡ್ಡಿ ಬಿಜೆಪಿಗೆ ಗೆಲುವಿನ ಗಿಫ್ಟ್ ಕೊಡುವುದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅತ ತಮ್ಮದೇ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ತಮ್ಮ ಕುರ್ಚಿ ಮೇಲೆ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕೂರಿಸಲು ಹವಣಿಸುತ್ತಿದ್ದಾರೆ. ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ನಾಳೆ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬೊಮ್ಮಾಯಿ ಕೋಟೆ ಭದ್ರಾನ ಚಿತ್ರಾನ. ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಕುಟುಂಬದ ಭದ್ರಕೋಟೆ ಅನ್ನೋ ಮಾತಿದೆ. ತಮ್ಮ ಉತ್ತರಾಧಿಕಾರಿಗೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿ ಅಣಿಯಾಗಿದ್ದಾರೆ. ಅದೇ ದೃಷ್ಟಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧಿಸಿದ್ದೂ ಆಗಿದೆ, ಮತದಾನ ಮುಗಿದಿದ್ದೂ ಆಗಿದೆ. ಅತ ಕಾಂಗ್ರೆಸ್ನಲ್ಲಿ ದುಂಬಾಲು ಬಿದ್ದು ಮುಸ್ಲಿಂ ಸಮುದಾಯ ಟಿಕೆಟ್ ಗಿಟ್ಟಿಸಿಕೊಂಡಿದ್ದೂ ಆಗಿದೆ. ಇಲ್ಲಿಂದ ಮುಂದೆ ಗದ್ದುಗೆ ಯಾರ ಪಾಲಾಗಬೇಕು ಅನ್ನೋದು ಶನಿವಾರದ ರಿಸಲ್ಟ್ ಮೇಲೆ ನಿಂತಿದೆ. ಒಟ್ಟಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಾಗಿಟ್ಟಿವೆ. ಇಲ್ಲಿ ಗೊಂಬೆ ಆಡಿಸೋದು ಮತದಾರ ಅನ್ನೋದು ಫಿಕ್ಸ್ ಆಗಿದೆ. ಮತದಾರರ ಮನಸ್ಸಲ್ಲಿ ಏನಿದೆ ಎಂಬುದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉಪಸಮರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ನಾಯಕರಿಗೆ ಡವಡವ ಶುರುವಾಗಿದೆ. ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟೆನ್ಷನ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡ್ತಿದೆ. ಒಂದೊಂದು ಕ್ಷೇತ್ರವು ಪರಸ್ಪರ ಪ್ರತಿಷ್ಠೆಯಂತೆ ಕಾಣ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? 3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರೋದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಗೌಡರ ಮೊಮ್ಮಗನಿಗೆ ಗದ್ದುಗೆ ಅಂತ ಹೇಳ್ತಿವೆ. ಅತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ ಸೋಲು ಒಪ್ಪಿಕೊಳ್ಳುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ನಾಳೆ ರಿಸಲ್ಟ್ ಎಲ್ಲ ಕುತೂಹಲಕ್ಕೂ ತೆರೆ ಎಳೆಯಲಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು. ಅತ ಗಡಿನಾಡು ಬಳ್ಳಾರಿ ಅಖಾಡಕ್ಕೆ ಜನಾರ್ದನ ರೆಡ್ಡಿ ಇಳಿದಾಗಿದೆ. ವರ್ಷಗಳ ನಂತರ ತವರಿನ ನೆಲಕ್ಕೆ ಕಾಲಿಟ್ಟ ರೆಡ್ಡಿ ಬಿಜೆಪಿಗೆ ಗೆಲುವಿನ ಗಿಫ್ಟ್ ಕೊಡುವುದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅತ ತಮ್ಮದೇ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ತಮ್ಮ ಕುರ್ಚಿ ಮೇಲೆ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕೂರಿಸಲು ಹವಣಿಸುತ್ತಿದ್ದಾರೆ. ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ನಾಳೆ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬೊಮ್ಮಾಯಿ ಕೋಟೆ ಭದ್ರಾನ ಚಿತ್ರಾನ. ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಕುಟುಂಬದ ಭದ್ರಕೋಟೆ ಅನ್ನೋ ಮಾತಿದೆ. ತಮ್ಮ ಉತ್ತರಾಧಿಕಾರಿಗೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿ ಅಣಿಯಾಗಿದ್ದಾರೆ. ಅದೇ ದೃಷ್ಟಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧಿಸಿದ್ದೂ ಆಗಿದೆ, ಮತದಾನ ಮುಗಿದಿದ್ದೂ ಆಗಿದೆ. ಅತ ಕಾಂಗ್ರೆಸ್ನಲ್ಲಿ ದುಂಬಾಲು ಬಿದ್ದು ಮುಸ್ಲಿಂ ಸಮುದಾಯ ಟಿಕೆಟ್ ಗಿಟ್ಟಿಸಿಕೊಂಡಿದ್ದೂ ಆಗಿದೆ. ಇಲ್ಲಿಂದ ಮುಂದೆ ಗದ್ದುಗೆ ಯಾರ ಪಾಲಾಗಬೇಕು ಅನ್ನೋದು ಶನಿವಾರದ ರಿಸಲ್ಟ್ ಮೇಲೆ ನಿಂತಿದೆ. ಒಟ್ಟಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಾಗಿಟ್ಟಿವೆ. ಇಲ್ಲಿ ಗೊಂಬೆ ಆಡಿಸೋದು ಮತದಾರ ಅನ್ನೋದು ಫಿಕ್ಸ್ ಆಗಿದೆ. ಮತದಾರರ ಮನಸ್ಸಲ್ಲಿ ಏನಿದೆ ಎಂಬುದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉಪಸಮರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ನಾಯಕರಿಗೆ ಡವಡವ ಶುರುವಾಗಿದೆ. ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟೆನ್ಷನ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡ್ತಿದೆ. ಒಂದೊಂದು ಕ್ಷೇತ್ರವು ಪರಸ್ಪರ ಪ್ರತಿಷ್ಠೆಯಂತೆ ಕಾಣ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? 3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರೋದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ